ಅಷ್ಟಕ್ಕೆ ಎಲ್ರಿಗೂ ಸಿಗ್ತಿದೆ. ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಮಾಮ ಕೊಟ್ಟು ನಾನು ನಿಂಗೇನು ಗೊತ್ತು ಸುಮ್ಮನೀರು. ಫುಲ್ ಮೊಬೈಲ್ ವ್ಯೂ ಬರುತ್ತಲ್ಲ, ಯಾವ್ದ್ರಲ್ಲಿ ಬರೋದು? ನಿಮ್ಮ ಈ ಫೋನ್ ಇದರಲ್ಲಿ ತಗೋತೀನಿ ನಾನು. ನಾನೇನು ಮಾಡ್ದ ಏನು ಫಸ್ಟು ನಾನು ನೆಟ್ಫ್ಲಿಕ್ಸ್ ಇಮೇಜ್, ಓಕೆನಾ? ಸೊ ಫಸ್ಟು ಯು ಹ್ಯಾವ್ ಟು ಫಿಲ್ ದಿ ಕಲರ್. ಸೊ ಇಲ್ಲಿ ಕಲರ್ ಇರುತ್ತೆ, ಓಕೆನಾ? ಮ್ಯಾಮ್ ಇದು ಹೆಂಗೆ ಹಾಕೋದು? ನೀವು ಕತ್ತಾಗಿ ಹಾಕೊಂಡು ಅಂತ ನಾನು ಏನು ಮಾಡೋಕ್ಕಾಗಲ್ಲ, ಓಕೆನಾ? ಸೊ ಕಲರ್ ಯಾವುದಿರುತ್ತೆ. ಈಗ ನೆಕ್ಸ್ಟು ನೆಟ್ಫ್ಲಿಕ್ಸ್ದು ಅದು ಬರುತ್ತಲ್ಲ ಟೈಪ್ ಆಗಿರೋದು, ಹಾಂ ಲೋ. ಸೊ ಯಾವ್ದು ಬರೋದು? ಓಕೆನಾ? ಅದನ್ನು ನೋಡೋಣ. ಐ ವಿಲ್ ಕಾಪಿ ದಿ ಇಮೇಜ್. ಈ ಥರ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲಗಿನ್ಸ್ ಅಂತ ಇರುತ್ತೆ, ಓಕೆನಾ? ಇದರಲ್ಲಿ ಐಕಾನ್ಸ್ 8 ಬ್ಯಾಕ್ಗ್ರೌಂಡ್ ರಿಮೂವ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿದ್ರೆ ಇಟ್ ಟೇಕ್ ಸಮ್ ಟೈಮ್. ನೀವು ಬೇಕಾದರೆ ಹೀಗೆ ಮಾಡೋದು ಆಗುತ್ತೆ. ಒಟ್ಟಾರೆ ಇದಿಷ್ಟು ನಿಮ್ಗೆ ಬೇಸಿಕಾಗಿ ನಿಮಗೆ ಗೊತ್ತಿರಲಿ ಅಷ್ಟೇ. ಈಗ ನೋಡಿ, ಇಲ್ಲಿ ನೀವು ಏನೇನು ಯೂಸ್ ಮಾಡ್ತೀರಾ ಅದಷ್ಟೂ ಕೂಡ ಇಲ್ಲಿ ಬರುತ್ತೆ, ಓಕೆ? ನಾನು ನಿಮಗೆ ಕೇಳ್ತಾರೆ ಫಿಗ್ಮಾದಲ್ಲಿ ಏನೇನು ಕಾಂಪೋನೆಂಟ್ಸ್ ಯೂಸ್ ಮಾಡಿದೆ ಅಂತಂದರೆ ಇಲ್ಲಿ ಬಂದಿರುತ್ತೆ. ನೀವು ಏನೇನು ಕಾಂಪೋನೆಂಟ್ಸ್ ಯೂಸ್ ಮಾಡ್ತೀರಾ ಅದಷ್ಟೂ ಕೂಡ ನಿಮಗೆ ಇಲ್ಲಿ ಬಂದಿರುತ್ತೆ. ಅಲ್ಲಿ ನೋಡ್ಕೊಂಡೇ ಹೇಳ್ಬೋದಾ? ಹೇಳಬೇಕು. ಇಲ್ಲಿ ಕೇಳ್ತಾರೆ, ಕಾಪಿ ಪೇಸ್ಟ್ ಮಾಡಿದರೆ ಏನೂ ಬರಲ್ಲ ನಿಮಗೆ. ಈ ಥರ ಇಮೇಜ್ ಒನ್ ಆ ಥರ ಏನೂ ಬರಲ್ಲ, ಓಕೆನಾ? ಸೊ ನೀವು ಒಂದೊಂದು ಕಾಂಪೋನೆಂಟ್ನ ತೊಗೊಂಡು ನೀವು ಮಾಡಬೇಕು. ಸೊ ನೆಕ್ಸ್ಟ್ ಯಾವುದು? ಲಾಗಿನ್ ಪೇಜಾ? ಸೈನ್ ಅಪ್ ಅಂದರೆ ಕ್ರಿಯೇಟ್ ಮಾಡೋದು, ಲಾಗಿನ್ ಅಂದರೆ ಕ್ರಿಯೇಟ್ ಆಗಿ ಒಳಗಡೆ ಹೋಗೋದು. ಒಳಗಡೆ ಹೋಗೋದು ಸೊ ಈಗ ನೆಕ್ಸ್ಟು ಲಾಗಿನ್ ಅಂದ್ಕೊಳ್ಳಿ. ಸೊ ಈ ಬಾಕ್ಸ್ನ ಇಲ್ಲಿ ನೀವು ಪೊಸಿಷನ್ಸ್ನ ಚೇಂಜ್ ಮಾಡ್ಕೋಬೋದು. ಮತ್ತು ಇದು ಸ್ಕ್ವೇರ್ ಇದೆಯಲ್ಲ,
ಎಡ್ಜ್ ಅಂತ ಬರುತ್ತೆ ನೋಡ್ರಿ ಇಲ್ಲಿ ಅಂತ ಎಡ್ಜಸ್ ಕಾರ್ನರ್ ರೇಡಿಯಸ್ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ನೋಡಿದ್ರಾ ಕಾರ್ನರ್ ರೇಡಿಯಸ್. ಹಾಂ ಫಾರ್ ಎಕ್ಸಾಂಪಲ್ ಈಗ ನಾನು ಅದರಲ್ಲಿ ಲಾಗಿನ್ದು ಇನ್ಪುಟ್ ಹಾಕ್ತೀನಿ, ಮತ್ತು ಟ್ರಯಾಂಗಲ್ ತೊಗೋತೀನಿ. ಈಗ ಇದರಲ್ಲಿ ಟೆಕ್ಸ್ಟು ಏನು ಎಂಟರ್ ಫೋನ್ ನಂಬರ್, ಎಂಟರ್ ಈಗ ನಂಬರ್ ಆರ್ ಇಮೇಲ್. ಇಲ್ಲಿ ಫಾಂಟ್ ಬರುತ್ತೆ. ಓಕೆನಾ, ಇದನ್ನು ನೀವು ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಇಟ್ಕೋಬೋದು. ನೋಡ್ತಿದ್ದೀರಾ? ಇದು ಆಯಿತು. ಈಗ ನೆಕ್ಸ್ಟು ಒ ಟಿ ಪಿನ ಪಾಸ್ವರ್ಡ್ ಆರ್ ಒ ಟಿ ಪಿ. ಸೊ ಈ ಥರ ನೀವು ಮಾಡ್ಕೊಂಡು ಹೋಗ್ಬೋದು. ಟೆಕ್ಸ್ಟ್ ಏನು ಪಾಸ್ವರ್ಡಾ, ಕ್ರಿಯೇಟ್ ಪಾಸ್ವರ್ಡಾ, ಇಲ್ಲ ಪಾಸ್ವರ್ಡ್ ಅಷ್ಟೇ. ಪಾಸ್ವರ್ಡ್ ಫೀಲ್ಡ್. ಸೊ ಇದನ್ನು ಯು ಹ್ಯಾವ್ ಟು ಅಲೈನ್ ಇಟ್. ಈಗ ಪಾಸ್ವರ್ಡ್ಗೆ ಇಲ್ಲಿ ಎಂಟರ್ ಇಮೇಲ್ ಐ ಡಿ ಆರ್ ನಂಬರ್. ಸೊ ಇಲ್ಲೂ ಬರುತ್ತೆ ನೋಡಿ, ನೀವು ನೋಡ್ತಿದ್ದೀರಾ? ಇದನ್ನು ಕ್ಲಿಕ್ ಮಾಡಿದ್ರೆ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ನೋಡ್ತಿದ್ದೀರಾ? ಎಸ್ ಮ್ಯಾಮ್. ಸೊ ಈ ಥರ ನೋಡಿಕೊಂಡು ನಿಮ್ದು ಏನಿದೆ ಅದನ್ನು ನೀವು ಮಾಡಬೇಕು. ನೋಡಿ ಲೇಬಲ್, ಈಗ ಚೆಕ್ ಬಾಕ್ಸ್ ಇರುತ್ತೆ ಅಲ್ಲಿ ಕಂಡೀಷನ್ಸು, ಈ ಥರ ನೋಡ್ತಿದ್ದೀರಾ? ಎಸ್ ಮ್ಯಾಮ್. ಸೊ ಈಗ ಮೆನ್ಯೂ ಏನಿದೆ ನೋಡೋಣ. ಸೊ ಈಗ ಫಾರ್ ಎಕ್ಸಾಂಪಲ್ ಮೆನ್ಯೂಸ್ ಇರುತ್ತೆ ಅಂದ್ಕೊಳ್ಳಿ. ಈಗ ಹೋಟೆಲ್ದು ಇಲ್ಲಿ ಆಪ್ಷನ್, ಈಗ ಫುಡ್ದು ಅದು ಇಲ್ಲಿ ಕಡೆ ನಾನು ಅದ್ರದ್ದು ಪ್ರೈಸ್. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ದೆನ್ ಐಕಾನ್ಸ್. ಎಸ್, ಯಾರು ಏನಕ್ಕೆ? ಓಕೆ, ನಾ ಈಗ ಇಮೇಲ್ ಇತ್ತು ನಂದು, ಇಮೇಲ್ದು ನನ್ನ ಸಿಂಬಲ್ ಹಾಕ್ಬೇಕು ಇದಕ್ಕೆ. ಇಲ್ಲಿ ನೋಡ್ತಿದ್ದೀರಾ? ಇದ್ರದ್ದು ಸೈಜ್ ಬೇಕಾದರೆ ನಾನು ಚಿಕ್ಕದು ಮಾಡ್ಬೋದು. ಸೊ ಈ ಥರ ಏನಪ್ಪ ಇಷ್ಟ ಆಗೋದು ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ತಾನೆ ಇಮೇಲ್ ಬರೋದು, ಸ್ಟಾರ್ಟಿಂಗಲ್ಲಿ ತಾನೆ ಅಲ್ಲಿ ಇಮೇಲ್ ಆರ್ ನಂಬರ್ ಅಂತ ಬರ್ತದೆ. ಇಮೇಲು ನಿಮ್ಗೆ ಹೆಂಗಿದೆ ಅಲ್ಲಿ ಹೆಂಗೆ ಇರುತ್ತೆ ಹಾಗೆ ಇಟ್ಕೊಳ್ರಪ್ಪ. ಅರ್ಥ ಆಯ್ತಾ? ಸೊ ಈಗ ಬ್ಯಾಟ್ರಿಗ ಮೇಲ್ಗಡೆ ಈಗ ಮೊಬೈಲ್ ಇಂಟರ್ಫೇಸ್ ಅಲ್ವಾ? ಸೊ ಈಗ ನಾನು ಇಲ್ಲಿ ಬ್ಯಾಟ್ರಿ ತೋರಿಸ್ಬೇಕು ನನಗೆ. ಸೊ ಅದಕ್ಕೋಸ್ಕರ ಎಸ್ ನೀವು ಮಾಡಿ, ಅಂದರೆ ಮೊಬೈಲ್ದು ಡೈರೆಕ್ಟಾಗಿ ತೊಗೋತೀರ ಅಂದರೂ ಅಲ್ಲೇ ಬರುತ್ತೆ. ಆವಾಗ ನೀವೇನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಡ್ರಾ ಒನ್ ಲೈನ್. ಒಂದು ಲೈನ್ನ ನೀವು ಡ್ರಾ ಆದಮೇಲೆ ನೀವು ಮಾಡ್ಕೋಬೇಕು. ಯಾವುದು removes.
ಸೊ ರಿಮೂವ್ ಮಾಡ್ಕೊಳ್ಳಿ. ದೆನ್ ಸೇವ್ ಈಗ ಇನ್ಸ್ಟಾಗ್ರಾಮ್ ಯಾರಾದರೂ ಯೂಸ್ ಮಾಡ್ತಿದ್ರೆ ಸೇವ್ ಹಾಂ ಸೊ ಇಲ್ಲೇ ಪ್ಲಗಿನ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಮಾಡಬೇಕು. ಮ್ಯಾಮ್ ಇದು ಯೂಟ್ಯೂಬ್ ಯೂಸ್ ಆಗುತ್ತಲ್ವಾ? ಶೇರು ಲೈಕ್ ಕಮೆಂಟ್. ಸೊ ಇದು ಲಾಸ್ಟಲ್ಲಿ ನ್ಯಾವಿಗೇಷನ್, ಈಗ ಲೊಕೇಶನ್ ಏನಾದರೂ ನೀವು ಪೇಜ್ ಮಾಡ್ತಿದ್ದೀರಾ ಅಂತ ಅಂದರೆ ಇಲ್ಲಿರುತ್ತೆ. ದೆನ್ ಮ್ಯಾಮ್ ಎಲ್ಲ ಅಲ್ಲೇ ಹುಡುಕಿದ್ರೆ ಎಲ್ಲೇ ಸಿಗುತ್ತಲ್ವಾ? ಅಲ್ಲೇ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೆನ್ಯೂಸ್ ಅಂತ ಇರುತ್ತೆ, ಓಕೆನಾ? ಫುಡ್ ಅಂತ ಇಲ್ಲಿ ಬರ್ದಿರ್ತೀನಿ ನಾನು ಮೇಲ್ಗಡೆ, ಫುಡ್ ಕೆಳಗಡೆ ಇಲ್ಲಿ ನಾರ್ತು ಸೌತು ಇಟಾಲಿಯನ್ನು ಫ್ರೆಂಚ್, ಮೆನು ಥರ. ಸೊ ಆ ಥರ ಅರ್ಥ ಆಯ್ತಾ? ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಅದೇ ಚೇಂಜ್ ಆಗುತ್ತೆ. ನೋಡ್ತಿದ್ದೀರಾ? ಹಾಂ ನಿದ್ದೆ ಬರ್ತಿದ್ಯಾ? ಇಲ್ಲ ಹಾಂ? ಮ್ಯಾಮ್ ಇಲ್ಲ. ಗೊತ್ತಾಯ್ತಾ? ಹಾಂ ಸೊ ಇಲ್ಲೇ ಚೇಂಜ್ ಮಾಡ್ಕೊಳ್ಳಿ. ದೆನ್ ಈಗ ಪ್ರೋಗ್ರೆಸ್, ಈಗ ಡೌನ್ಲೋಡಿಂಗ್ ಅಂತ ಅನ್ಕೊಳ್ಳಿ, ಆ ಸಿಂಬಲ್ ಇತ್ತು, ಹಾಂ ಗೊತ್ತಾಗ್ತಿದೆಯಾ? ಇಲ್ಲ ನಿಮ್ಗೆ ಲೈನ್ ಬೇಕು. ದೆನ್ ರೇಡಿಯೋ ಬಟನ್ಸ್, ಈಗ ಮೇಲ್ ಮತ್ತು ಫೀಮೇಲ್ ಇರುತ್ತೆ, ಈಗ ಮೇಲ್ ಮತ್ತು ಫೀಮೇಲಿಗೆ ನಾನು ಇದು ಮಾಡಬೇಕು ಆಪ್ಷನ್ನ. ಸೊ ಚೆಕ್ ಬಟನ್ಸ್, ಇದನ್ನ ರೇಡಿಯೋ ಬಟನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಓಕೆ ಸೊ ಇಲ್ಲಿರುತ್ತೆ, ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬೇಕು. ಯಾರು ಕೂಡ ಏನೋ ಕಾಪಿ ಪೇಸ್ಟ್ ಮಾಡೋ ಹಾಗಿಲ್ಲ. ಮ್ಯಾಮ್ ಕಾಪಿ ಪೇಸ್ಟ್ ಮಾಡಿದ್ರೆ ಏನು ಈಗ ಗೊತ್ತಾಗುತ್ತಲ್ಲ, ಇಲ್ಲಿ ನೋಡಿ ಕಾಪಿ, ನೋಡಿ ಇಲ್ಲಿ ಇಷ್ಟೆಲ್ಲ ಯೂಸ್ ಮಾಡಿದ್ದೀನಿ ಅನ್ನೋದು ಗೊತ್ತಾಗ್ತಿದೆ. ಕಾಪಿ ಪೇಸ್ಟ್ ಮಾಡಿದ್ರೆ ಗೊತ್ತಾಗಲ್ಲ. ಸುಮ್ಮನೆ ಕೇಳಿದ್ರೆ ನೀವು ಏನೇನು ಯೂಸ್ ಮಾಡ್ಕೊಂಡು ಮಾಡಿದ್ದೀರಾ ಈ ಫಿಗ್ಮಾನ ಅಂತ ಕೇಳ್ತಾರೆ. ಸೊ ಏನೇನು ಯೂಸ್ ಮಾಡಿದ್ದೀರಾ ಅಂತಂದರೆ ಇಲ್ಲಿರುತ್ತೆ, ನೀವು ಟೆಕ್ಸ್ಟ್ ಫೀಲ್ಡು, ಸ್ಟೇಟ್ ಕಂಟೆಂಟು, ಇನ್ಪುಟ್ಟು, ಕ್ಯಾರೆಟ್, ಇಲ್ಲಿ ಏನೇನಿದೆ ಅದಷ್ಟನ್ನು ಕೂಡ ಹೇಳಬೇಕು.